ಅರೆಸ್ಟ್ ಮಾಡಿದ್ದಾರೆ. ಮೀನ್ ವೈಲು ನಮ್ಮ ಕಾಲೇಜ್ನವರು ಅವನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅವನ್ನ ಕೆಲಸದಿಂದ ತೆಗೆಯೋದಕ್ಕೂ ಅವರು ಮಾತಾಡಿದ್ದಾರೆ. ಅದನ್ನು ಅವನ್ನ ಕೆಲಸದಿಂದನೂ ತೆಗೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪ್ರಿನ್ಸಿಪಲ್ ತೆಗೆದಿದ್ದಾರೆ ಸರ್. ಇವ್ರು ಹೇಳ್ಬಿಡಿ ಅದನ್ನ ಹೇಳಿ ಸರ್. ನೀವು ಫಸ್ಟ್ ಅದನ್ನ ಆಗಿದೆ. ಅವ್ರ ಪ್ರಿನ್ಸಿಪಲ್ ಸರ್ ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ಏನಾಗಿದೆ ಅದನ್ನ ಹೇಳ್ಬಿಡಿ. ಮಿಕ್ಕದ ಎಫ್ಐಆರ್ ಮಾಡಿದ್ವಿ, ಅರೆಸ್ಟ್ ಮಾಡಿದೀವಪ್ಪ. ಅರೆಸ್ಟ್ ಮಾಡಿದ್ದಾರೆ. ನಿಮ್ದು ಹೇಳಿ ಸರ್. ಸರ್, ನನ್ನ ಹೆಸರು ಯುವರಾಜ್ ಅಂತ. ಸರ್ ಇರೇ ನಾನು ಈ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಹಾಸನ ಜಿಲ್ಲೆ ಬೇಲೂರು ತಾಲೂಕು ನಾಗೇನಹಳ್ಳಿ ಇಲ್ಲಿ ಕಾಫಿ ತೋಟದ ರೈತರ ಮಗ. ಆಯ್ತಾ, ನಾನು ಕಷ್ಟಪಟ್ಟು ಓದಿ ಈ ಮಟ್ಟಕ್ಕೆ ಬಂದಿದ್ದೀನಿ. ನಾನು ಕೆಲಸ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಇದು ವಿಷಯ ಗೊತ್ತಾದ ತಕ್ಷಣ ನಾನು ಇಮಿಡಿಯೇಟ್ ಹಾಗೆ ವಿಷಯ ಗೊತ್ತಾದ ತಕ್ಷಣ ಆಕ್ಷನ್ ತಗೊಂಡಿದೀವಿ. ಅವ್ರನ್ನ ಸಸ್ಪೆಂಡ್ ಮಾಡಿದೀವಿ ಹಾಗೂ ರಿಮೂವ್ ಮಾಡ್ತಾ ಇದೀವಿ. ನಮ್ಮ ಸ್ಟೂಡೆಂಟ್ಸ್ ನೀವು ನೋಡ್ತೀರಾ, ಅವ್ನ ಕ್ಯಾಂಪಸ್ಗೆ ಬರಲ್ಲ. ಆಯ್ತಾ, ನಿಮ್ಗೆ ಮಾಡಿದೀವಿ. ಒಂದಾಯ್ತು. ಎರಡನೇದು ಎಫ್ಐಆರ್ ಆಗಿದೆ. ಎರಡಾಯ್ತು. ಪೊಲೀಸ್ನವರು ರಾತ್ರಿ ಅವನು ಕ್ಯಾಂಪಸ್ಗೆ ಬರಲ್ಲ. ನಾವು ಆಲ್ರೆಡಿ ಚಾರ್ಜ್ ಹ್ಯಾಂಡ್ ಓವರ್ ಮಾಡಕ್ ಹೇಳಿದೀವಿ. ಅವರು ಚಾರ್ಜ್ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ನಮ್ಮ ಕನ್ನಡದ ಎಲ್ಲಾ ಪ್ರೋಗ್ರಾಮ್ಗಳಿಗೂ ನಾವು ಎನ್ಕರೇಜ್ ಮಾಡ್ತಾ ಇದೀವಿ, ಮುಂದೇನು ಮಾಡ್ತೀವಿ. ಇದು ಒಂದ್ ದಿವಸ ಫುಲ್ ಮಾಡಿದೀವಿ. ನಾವು ಕನ್ನಡ ರಾಜ್ಯೋತ್ಸವ ಒಂದ್ ದಿವಸ ಮಾಡಿದೀವಿ, ಮುಂದೇನು ಮಾಡ್ತೀವಿ. ಇವರನ್ನೇ ಚೀಫ್ ಗೆಸ್ಟ್ ಆಗಿ ನೆಕ್ಸ್ಟ್ ಟೈಮ್ ಕರಿತೀನಿ ನಾನು. ಸರ್ ಇನ್ನೊಂದು ಒಂದ್ ನಿಮಿಷ ಇಲ್ಲ ಕೇಳಿ. ಕಾಲೇಜಿನ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಸಂತೋಷ್ ಮತ್ತೆ ದರ್ಶನ್ ಅಂತಕ್ಕಂಥವ್ರು ಈ ಕೂಡಲೇ ಅನೌನ್ಸ್ ಮಾಡಬೇಕು. ಅವರಿಬ್ಬರು ನಾಳೆ ಬೆಳಿಗ್ಗೆ ಇಲ್ಲಿ ಇರಬಾರ್ದು. ಸರ್ ದಯವಿಟ್ಟು ನೀವು ಒಂದ್ ನಿಮಿಷ ಇರೋಣ, ನಾನು ಹೇಳ್ತೇನೆ. ಅಲ್ಲಿ ಕನ್ನಡದವರೇ, ನೀವು ಹಾಸನದವರು ಅಂತ ಹೇಳ್ತಾ ಇದ್ದೀರಾ. ಸಂತೋಷ, ನೀವು ರೈತರ ಮಕ್ಕಳು ಅಂತ ಇದ್ದೀರಾ. ನಾವೆಲ್ಲರೂ ರೈತರ ಮಕ್ಕಳೇ. ಚೇತನ್ ಗೌಡರು ರೈತರ ಮಕ್ಕಳೇ. ನಮ್ಮ ಇಲ್ಲಿರೋ ರೈತರ ಮಕ್ಕಳೇ. ವಿಜಯ್ ಕುಮಾರ್ ಅವ್ರ ರೈತರ ಮಕ್ಕಳೇ. ನಾವೆಲ್ಲ ರೈತರೇ. ಒಂದ್ ನಿಮಿಷ ಇರೋಣ. ಈಗ ನಮ್ಮ ಪಾಯಿಂಟ್ ಇಷ್ಟೇ ಸರ್. ಕಾಲೇಜಿನ ಸೆಕ್ಯೂರಿಟಿ ಗಾರ್ಡ್ ಮೇಲೆ ತುಂಬಾ ಕಂಪ್ಲೇಂಟ್ ಬರ್ತಾ ಇರೋದ್ರಿಂದ ಇಮಿಡಿಯೇಟ್ ಆಕ್ಷನ್. ನಾಳೆ ಬೆಳಗ್ಗಿಂದ ಅವ್ರು ಕೂಡುದಿಲ್ಲ. ಮಂಜು ಇಲ್ಲಿ ಯಾರಿದ್ದಾರೆ? ಇಲ್ಲಿ ಬಂದು ಇಲ್ಲಿ ನೋಡ್ಕೊಳ್ಳಿ ಸರ್. ಇಲ್ಲಿ ನೋಡ್ಕೊಳ್ಳಿ. ಅವರಿಬ್ಬರು ಇರಬಾರ್ದು. ಮೂರನೇದು, ಈಗ ಆಗಿರೋ ಈ ಒಂದು ಇನ್ಸಿಡೆಂಟ್ ಆಗಿದೆ, ಇದನ್ನ ಗಮನದಲ್ಲಿ ಇಟ್ಕೊಂಡು ಇನ್ನೊಂದು ವಾರ 2 ವಾರದಲ್ಲೇ ಇದರ ತಪ್ಪಿಗೆ ಕಾಲೇಜಿನಲ್ಲಿ ನೀವು ಈ ಕೂಡಲೇ ಕನ್ನಡ ರಾಜ್ಯೋತ್ಸವ ಇನ್ನೊಂದು ಏನಾದ್ರೂ ನೀವು ಒಂದ್ ನಿಮಿಷ ಕೇಳಪ್ಪ. ನಮ್ಮ ಹತ್ರ ದುಡ್ಡಿಲ್ಲ ರಾಜ್ಯೋತ್ಸವ ಮಾಡೋದಕ್ಕೆ. ಇನ್ನೊಂದು ವಾರ 2 ವಾರದೊಳಗೆ ಅನೌನ್ಸ್ ಮಾಡಿ ನೀವು ರಾಜ್ಯೋತ್ಸವ ಮಾಡಬೇಕು. ಏನಾದ್ರೂ ನಮ್ಮ ಹತ್ರ ದುಡ್ಡಿಲ್ಲ ಗಿಡ್ಡಿಲ್ಲ ಅಂದ್ರೆ ಸರ್ ನಾವು ದುಡ್ಡು ಕೊಡ್ತೀವಿ. ನೀವು ಇನ್ನೊಂದು ವಾರ ಇನ್ನೊಂದು ವಾರ 2 ವಾರದಲ್ಲೇ ಈಗಾಗಿರೋ ತಪ್ಪಿಗೆ ಕ್ಷಮೆ ಏನಪ್ಪಾ ಅಂದ್ರೆ ನಿಮ್ಮ ಕಾಲೇಜ್ ಒಳಗಡೆ ಅದ್ದೂರಿ ಕನ್ನಡ ನಮ್ಮ ನಾಡ ಸಂಸ್ಕೃತಿ ಎರಡನೇದು ಒಂದ್ ನಿಮಿಷ. ಇನ್ಮೇಲೆ ಕಾಲೇಜ್ ಕ್ಯಾಂಪಸ್ ಒಳಗೆ ನೀವು ಅದೇ ಭಾಷೆ ಮಾತಾಡಿ, ಇದೇ ಭಾಷೆ ಮಾತಾಡಿ ಅಂತ ಹೇಳಾಗಿಲ್ಲ. ಮುಚ್ಕೊಂಡು ಕನ್ನಡನೇ ಮಾತಾಡಿ. ಯಾರು ಬೇಕಾದ್ರೆ ಇರಿ ನಿಮ್ಮ ಮನೆಯಲ್ಲೇ ಓಕೆ. ನೀವು ಪಾಠ ಮಾಡ್ಬೇಕಾದ್ರೆ ಇರೋಣ. ಇವರು ಪಾಠ ಮಾಡ್ಬೇಕಾದ್ರೆ
ಅವರು ನೀವು ಬೋಧನೆ ಬಗ್ಗೆ ನನಗೂ ಅನುಭವ ಇದೆ ಸರ್, ಅದ್ರ ಬಗ್ಗೆ ನಾವು ಯಾವುದೇ ಆಕ್ಷೇಪ ಇಲ್ಲ. ಅದನ್ನು ಹೊರತುಪಡಿಸಿ ಮಕ್ಕಳು ಅವ್ರು ಯಾವ ಭಾಷೆ ಕನ್ನಡದಲ್ಲಿ ಮಾತಾಡ್ತಾರೆ ದಯವಿಟ್ಟು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಬೇಡಿ. ಆಮೇಲೆ ಆದಷ್ಟು ನಿಮ್ಮ ಉಪನ್ಯಾಸಕರು ಏನಿದ್ದಾರೆ ಅವ್ರನ್ನ ಕನ್ನಡದವ್ರು ತಗೊಳ್ಳಿ. ಇಮಿಡಿಯೇಟ್ ಎಫೆಕ್ಟ್. ಸೆಕ್ಯೂರಿಟಿ ಗಾರ್ಡ್ಗಳು ಇಬ್ರು ಇರಬಾರ್ದು ನಾಳೆ ಬೆಳಿಗ್ಗೆಯಿಂದ ಇಲ್ಲಿ ಇದ್ರೆ ಮತ್ತೆ ನಾಳೆ 500 ಜನ ಇಲ್ಲಿ ಬರಬೇಕಾಗುತ್ತೆ ಸರ್. ಅದಕ್ಕೆ ಅವಕಾಶ ಕೊಡಬಾರ್ದು. ವಾರ್ಡನ್ ಚೇಳ ಯಾರೋ ಸಂಪತ್ ಅಂತ ಇದಾರಂತೆ, ಅವ್ನು ತುಂಬಾ ತೊಂದರೆ ಕೊಡ್ತಾವಂತೆ ಹುಡುಗರುಗಳಿಗೆ. ಯಾರು ಸರ್ ಸಂಪತ್ತು? ಸಂಪತ್ ಅಂತ ವಾರ್ಡನ್ ಚೇಳ. ಆಮೇಲೆ ಇನ್ನೊಂದು ಹಲೋ ಸರ್, ಇನ್ನೊಂದು ಇದಾದ್ಮೇಲೆ ಇದು ಬಹುಮುಖ್ಯ ವಿಚಾರ. ಇದಾದ್ಮೇಲೆ ಈಗ ಕನ್ನಡದ ವಿರುದ್ಧ, ಕನ್ನಡದ ಪರವಾಗಿ ಧ್ವನಿ ಎತ್ತೋದು ನಮ್ಮ ಕರ್ತವ್ಯ. ಯಾವುದೋ ವಿದ್ಯಾರ್ಥಿ ಆಗಿರ್ಲಿ ಅಥವಾ ಸೈನಿಕ ಆಗಿರ್ಲಿ ಅಥವಾ BMTC ಡ್ರೈವರ್ ಆಗಿರ್ಲಿ, ಚಾಲಕ ಆಗಿರ್ಲಿ, ಹೋರಾಟಗಾರ ಆಗಿರ್ಲಿ, ಕರ್ನಾಟಕದಲ್ಲಿ ಕನ್ನಡ ಧ್ವನಿ ಎತ್ತೋದು ನಮ್ಮ ಇದನ್ನೇ ಇಟ್ಕೊಂಡು ಯಾವ್ದಾದ್ರು ಒಬ್ಬ ಕನ್ನಡಿಗ ವಿದ್ಯಾರ್ಥಿಯನ್ನ ಕಾಲೇಜಿಂದ ತೆಗೆಯೋ ಕೆಲಸ ಮಾಡಿದ್ರೆ ನಿಮ್ಮ ಕಾಲೇಜ್ಗೆ ಬೀಗ ಹಾಕುವ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ. ಅದಕ್ಕೆ ಅವಕಾಶ ಮಾಡ್ಕೊ ಪ್ಲೀಸ್ ಸರ್, ಅದಕ್ಕೆ ಅವಕಾಶ ಮಾಡ್ಕೊ ಆಯ್ತಲ್ಲ. ಇವ್ರನ್ನ ತೆಗೆದಾಕೆ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಸರ್. ಇವತ್ತು ಒಂದ್ ನಿಮಿಷ ಪ್ರಿನ್ಸಿಪಾಲ್ ನಂಬರ್ ತಗೊಂಡಿರ್ತೀವಿ ನಾವು. ಇವತ್ತು ಸಂಜೆ ಒಳಗೆ ಡಿಸಿಷನ್ ತಗೊಂಡು ರಾಜ್ಯೋತ್ಸವ ಡೇಟ್ ಇವತ್ತು ಸಂಜೆ ಒಳಗೆ ನಿಮ್ಗೆ ಅನೌನ್ಸ್ ಮಾಡ್ತಾರೆ. ಬನ್ನಿ ಊಟದಲ್ಲೆಲ್ಲ ಹಿಂದಿಯವರಂತೆ ಊಟ ಬಡಿಸ್ತಾರೆ. ಸರ್ ಅದೆಲ್ಲ ಸ್ವಲ್ಪ ನೀವು ಮಾತಾಡಿ. ಒಂದ್ ನಿಮಿಷ ಇರ್ರಪ್ಪ, ಒಂದ್ ನಿಮಿಷ ಇರ್ರ. ಎಲ್ಲ ಎದ್ಬಿಟ್ಟು ಅವ್ರು 3 ಜನ ಕೂತವ್ರೆ. ಬೇಗ